ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ ಆಮೇಲೆ ಮಾಧ್ಯಮ ಹಿರಿಯರಿಗೆ, ಆಗದು ಎಂದು ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಸಿಗ್ನಲಲ್ಲಿ ನೋಡಿರ್ತೀವಿ, ಕೈ ಕಾಲು ಗಟ್ಟಿಗಿದ್ದೂ ಕೂಡ ಬೇರೆ ರೀತಿಯನ್ನು ಬೇಡ್ತಾ ಇರ್ತಾರೆ. ಅಂತ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ನಾವು ನಿಜವಾಗ್ಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರನ್ನು ಕೂಡ. ಇನ್ನೂ ನಮಗೆ ಏನಂದರೆ ವಿಲ್ ಪವರ್ ಕೊಡಬೇಕು. ಆಮೇಲೆ ಆ್ಯಕ್ಚುಲಿ ನಾವೇನು ಇಲ್ಲೆಲ್ಲ ಇದ್ದೀವಿ, ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ. ನಿಜವಾಗ್ಲೂ ಅದು ರಿಯಲಿ ಗ್ರೇಟು. ಈ ಸ್ಟೇಜಲ್ಲಿ ಇಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು. ಒಂದು ವಿಶ್ವ, ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರು ಸರ್. ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆ್ಯಕ್ಚುಲಿ ಒಂದು ಏನಂತೀವಿ, ಕತೆ ಮಾಡಿ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ, ಹೇಗೆ ಈ ಕತೆ ಓಕೆ ಆಯಿತು, ಆಮೇಲೆ ಅವ್ರ ಮ್ಯಾಗ್ಝಿನಲ್ಲಿ ಹಾಕಾದ್ಮೇಲೆ ನಿರ್ಮಾಪಕರು ಬಂದರು ಅಂತ. ಈ ಬರೀ ಸ್ಟಾರ್ಸ್, ಕೆಲವರು ನಾವು ಹೇಳ್ತೇವಲ್ಲ, ಈ ಸ್ಟಾರ್ ಮೇಕರ್ಸ್ ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ, ನೀವು ಒಬ್ಬ ಸ್ಟಾರನ್ನ ಕ್ರಿಯೇಟ್ ಮಾಡಿದ್ದೀರಿ ಅದನ್ನ ಹೇಳ್ಬೋದು. ಯಾಕಂದರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು. ಅಂಥದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗ್ ಆಗಿ ಮಾಡಿ, ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ರೀತಿ ಚಿತ್ರನ ಧೈರ್ಯವಾಗಿ ಬಂದರೆ ಮಾಡೋಣ, ಏನ್ರಿ ಅದು ಅವ್ರು ಮಾಡ್ಬೋದಾಗಿತ್ತು. ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿ ಯಾರು ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಆಗಿ. ಬಟ್ ಅವ್ರಿಗೂ ಒಂದು ಆಸೆ ಇತ್ತು, ಈ ರೀತಿ ಒಂದು ಪ್ರತಿಭೆನೂ ಬರಬೇಕು ಅಂತ. ಆಮೇಲೆ ನಾನು ಸಾಂಗನ್ನು ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ ಸಾಹಿತ್ಯ. ಆಮೇಲೆ ಒಂದು ಪವರ್ಫುಲ್ ಸಾಂಗು, ಮೋಟಿವೇಶನಲ್ದು, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಟ್ರೈಲರ್ದು, ಆಮೇಲೆ ಆನಂದ್ ಅವರ ಕಣ್ಚಳಕ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶಿಷ್ಯ ವಿಶ್ವಂದು ಕೈ ಚಳಕ, ಎಡಿಟರು ಇಲ್ಲೇ ಇದ್ದಾನೆ. ಒಂಥರ ನಮ್ಮದು ಟೀಮ್ ಇದು. ನಮ್ಮ ರಾಜ್ಕುಮಾರು ಅಷ್ಟೇ, ನಮ್ಮದೆಲ್ಲ ಒಂದು ಟೀಮು. ನಾನು ಎಡಿಟರ್ ಇದ್ದಾಗ ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ತಾಯಿದ್ರು ಕೆಲಸ. ಹಾಗೆ ನಮ್ಮ ವಿಜಯ್ ಚೆಂಡೂರು ಎಲ್ಲನೂ ನಮ್ಮದು ಒಂಥರ ಟೀಮ್ ಇದು. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲೇಬೇಕು. ಆಮೇಲೆ ಮೀಡಿಯಾಗೆ ನಾನು ಒಂದು ಚಿಕ್ಕ ಕೋರಿಕೆ, ಯಾಕಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ. ಅಂದರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸು ಬಹಳ ಕಡಿಮೆ ಸಿಗ್ತವೆ. ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್.